ಗುಡ್ ಮಾರ್ನಿಂಗ್. ಸುಮಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ. ಮೋಹಿತ್ ಸ್ಕೂಲಿಗೆ ಹೋಗಾಯಿತು. ಅವನು ಸಿಂಪಲ್ಲಾಗಿ ಪೊಂಗಲ್ ಮಾಡಿದ್ದೆ ಟಿಫನಿಗೆ. ಮೋಹಿತ್ ಸ್ಕೂಲಿಗೆ ಹೋದ. ಅವನು ಸ್ಕೂಲಿಗೆ ಹೋದ್ಮೇಲೆ ನಾವು ಪಾರ್ಕಿಗೆ ಬಂದಿದ್ದೀವಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಇವಾಗ ಎಲ್ಲ ಹೊಂಗೆ ಮರಗಳು ಚಿಗುರಿ ಚೆನ್ನಾಗಿ ಹೂವುಬಿಟ್ಟಿದೆ. ನಮ್ಮ ರೋಡಲ್ಲಿ ತುಂಬ ಹೊಂಗೆ ಮರಗಳಿದೆ ರೋಡ್ ಸೈಡಲ್ಲೆಲ್ಲ ಹೊಂಗೆ ಹೂವು ಚೆನ್ನಾಗಿ ಉದುರಿತ್ತು. ನನ್ನ ಮಗ ಹೂವಿನ ಮೇಲೆ ವಾಕ್ ಮಾಡ್ತೀನಿ ಅಂತ ಹೇಳಿ ಹೂವಿನ ಮೇಲೆ ಓಡಾಡ್ತಾ ಇದ್ದಾನೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನಮ್ಮ ಮನೆಯವರಿಗೆ ಯಾವುದೋ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಅವರು ಆಚೆ ಹೋಗ್ತಾ ಇದ್ದಾರೆ. ಅವ್ರು ತಿಂಡಿ ಆಯಿತು, ತಿಂಡಿ ಮುಗಿಸ್ಕೊಂಡು ಹೊರಟರು. ನಮ್ಮ ಗಂಡು ಅವರಪ್ಪಂಗೆ ಬಾಯ್ ಮಾಡ್ತೀನಿ ಅಂತ ಹೇಳಿ ಬಾಲ್ಕನಿಗೆ ಬಂದು ನಿಂತಿದ್ದಾನೆ. ಅವರಪ್ಪ ಆಫೀಸ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಮಾತ್ರ ಅವನು ಸಮಾಧಾನವಾಗಿ ಅವರಪ್ಪನ ಹೊರಗಡೆ ಕಳಿಸ್ಕೊಡ್ತಾನೆ. ಬೇರೆ ಕಡೆ ಎಲ್ಲಾದರೂ ಹೋಗುವಾಗ ಅಂದರೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ, ಇಲ್ಲ ಏನಾದರೂ ಸಾಮಾನು ತೊಗೊಬರೋಕ್ಕೆ ಆಚೆ ಹೋಗಬೇಕು ಅಂದರೆ ಯಾವಾಗಲೂ ನಾನು ಬರ್ತೀನಿ ಜೊತೆಲಿ ನಿಂತಿರ್ತಾನೆ. ಅದಕ್ಕೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಅವನ್ನ ಕಣ್ಣು ತಪ್ಪಿಸಿ ಅವನ್ನ ಯಾಮಾರಿಸಿ ಹೋಗಬೇಕು. ಇಲ್ಲ ಅಂದರೆ ಯಾವಾಗಲೂ ಅವರಪ್ಪನ ಬಾಲದ ಥರ ಹಿಂದೆ ಓಡಾಡ್ತಾನೆ ಇರ್ತಾನೆ. ನಮ್ಮ ಮನೆಯವರು ಹೊರಟರು. ಟೈಮ್ ಆಲ್ರೆಡಿ 9:30 ಆಗಿತ್ತು. ಅದಕ್ಕೆ ಫಸ್ಟ್ ಅವನಿಗೆ ಟಿಫನ್ ಮಾಡಿಸ್ಬಿಡೋಣ, ಆಮೇಲೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಅವ್ನಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ನಾನು ಜಾಸ್ತಿ ಅವನಿಗೆ ಟಿಫನ್ ಮಾಡಿಸುವಾಗ ಫೋನ್ ಕೊಡೋದಾಗಲಿ ಟಿ ವಿ ತೋರಿಸೋದಾಗಲಿ ಮಾಡಲ್ಲ. ಯಾವಾಗಲೂ ಈ ರೀತಿ ಬಾಲ್ಕನಿ ಕರ್ಕೊಂಡು ಬಂದು ಇಲ್ಲ ಆಚೆ ಅಕ್ಕಪಕ್ಕದ ಮನೆಯವರು ಟೆರೆಸ್ ಮೇಲೆ ಯಾರಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ತಾ ಅವನಿಗೆ ಊಟ ಮಾಡಿಸ್ತೀನಿ. ನಾವು ಮಕ್ಕಳಿಗೆ ಟಿಫನ್ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ. ಊಟ ತಿಂಡಿ ತಿನ್ನೋಕ್ಕೆ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಮೊಬೈಲ್ ರೂಢಿ ಮಾಡಿಬಿಟ್ಟಿರ್ತಾರೆ. ಮೊಬೈಲ್ ಕೊಟ್ಟಾಗೇನು ಅವರು ಬೇಗ ಬೇಗ ತಿಂತಾರೆ, ಕೆಲಸ ಬೇಗ ಆಗುತ್ತೆ, ಸುಮ್ಮನೆ ಹಠ ಮಾಡಲ್ಲ, ನಮಗೆ ಟೆನ್ಷನ್ ಇರಲ್ಲ ಅಂತ ಕೊಟ್ಬಿಡ್ತೀವಿ. ಬಟ್ ಅವರು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗ್ತಾರೆ ಅಂದರೆ ಅವ್ರು ಊಟ ಮಾಡ್ತಾಯಿದ್ರೆ ಏನು ತಿಂತಾಯಿದ್ದೀವಿ ಏನು ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ನಾವು ಎಷ್ಟು ತಿನ್ಸಿದ್ರು ತಿಂತಾ ಇರ್ತಾರೆ. ಏನು ತಿಂದೆ ಅಂತ ಎಷ್ಟೋ ಮಕ್ಕಳಿಗೆ ನೀನು ಏನು ಟಿಫನ್ ತಿಂದರೆ ಅಂದರೆ ಗೊತ್ತೇ ಇರಲ್ಲ. ನಾನು ಎಷ್ಟೋ ಜನ ಅಬ್ಸರ್ವ್ ಮಾಡಿದ್ದೀನಿ. ಅಕ್ಕಪಕ್ಕದ ಮನೇಲಿ ಆ ಥರ ನನ್ನ ಮಗಂಗೆ ಫೋನ್ ಕೊಟ್ಬಿಟ್ರೆ ಟಿಫನ್ನ ಬೇಗ ತಿನ್ಕೊಬಿಡ್ತಾನೆ. ಅದಕ್ಕೆ ಕೊಟ್ಬಿಟ್ಟು ಬೇಗ ತಿನ್ನಿಸ್ಬಿಡ್ತೀನಪ್ಪ, ಇಲ್ಲ ಅಂದರೆ ರೋಡ್ ತುಂಬ ಓಡಾಡಬೇಕು ಅಂತಾರೆ. ಆ ಥರ ರೂಢಿ ಮಾಡಬಾರ್ದು ಮಕ್ಳುಗಳಿಗೆ. ಇವಾಗ ಮೊಬೈಲ್ಗೆ ಮಕ್ಕಳು ಬೇಗ ಅಡಿಕ್ಟ್ ಆಗೋಗ್ತಾರೆ. ಆದರೆ ಆ ಅಭ್ಯಾಸನ ಬಿಡಿಸೋದು ತುಂಬ ಕಷ್ಟ. ಎಷ್ಟು ಹೇಳಿದ್ರು ಮಕ್ಕಳು ಕೇಳೋದಿಲ್ಲ, ಹಠ ಮಾಡ್ತಾರೆ. ಆಗ ಅನಿಸುತ್ತೆ ಯಾಕಾದರೂ ಈ ಮೊಬೈಲ್ ರೂಢಿ ಮಾಡಿದ್ನು ಅಂತ. ಅದಕ್ಕೆ ಸ್ಟಾರ್ಟಿಂಗಿಂದನೇ ಮಕ್ಕಳಿಗೆ ಮೊಬೈಲಿಂದ ಸ್ವಲ್ಪ ದೂರ ಇಡೋದು ಒಳ್ಳೆಯದು. ನಿನ್ನೆ ಮನೆಯೆಲ್ಲ ದುಂಬು ಧೂಳು ಮಾಡಿದ್ನಲ್ಲ, ಕೆಲಸ ಎಲ್ಲ ಅರ್ಧಂಬರ್ಧ ಆಗಿತ್ತು. ನಿನ್ನೆ ಪಾಸ್ಪೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಏನು ಕ್ಲೀನ್ ಮಾಡಿರಲಿಲ್ಲ. ಸುಮ್ಮನೆ ದುಂಬು ಹೊಡೆದು ಬೆಡ್ ಎಲ್ಲ ಚೇಂಜ್ ಮಾಡಿ ನೆಲ ಒಂದು ನೀಟ್ ಮಾಡಿ ಹೊರಟೋಗಿದ್ದೆ. ಇದು ಯಾವುದೂ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಹೇಗಿದ್ರು ಅವ್ರ ಅಪ್ಪ ಇಲ್ವಲ್ಲ, ಇವನು ಸ್ವಲ್ಪ ಸಮಾಧಾನವಾಗಿ ಆಟಾಡ್ಕೊತಾ ಇದ್ದ. ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಮ್ಮರಲ್ಲಿ ಎಷ್ಟು ಗಾಳಿ ಬಿಡ್ತಾ ಇದೆ ಅಂದರೆ ಮನೆ ತುಂಬ ಬರೀ ಡಸ್ಟೇ ಇದೆ. ಇವತ್ತು ಕ್ಲೀನ್ ಮಾಡಿದರೆ ಇನ್ನು ನಾಳೆ ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಈ ಟೇಬಲ್ಲು ಸೋಫಾ ಎಲ್ಲದ್ರ ಮೇಲೂ ಅದೇ ಥರ ಡಸ್ಟ್ ಕೂತಿರುತ್ತೆ. ಹಂಗಂತ ಯಾವಾಗಲೂ ಬರುತ್ತೆ ಹೋಗು ಏನು ಕ್ಲೀನ್ ಮಾಡೋದು ಅಂತ 2 ದಿನ ಕ್ಲೀನ್ ಮಾಡದೆ ಬಿಟ್ಬಿಟ್ಟೆ ಅಂದರೆ ಅದನ್ನು ನೋಡೋದಕ್ಕೆ ಆಗಲ್ಲ. ಸೊ ಮನೆ ಅಂದಮೇಲೆ ಕೆಲಸಗಳಿದ್ದಿದ್ದೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇದ್ದರೆ ಬೇಗ ನೀಟಾಗುತ್ತೆ. ಇಲ್ಲ ಅಂದರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಎಷ್ಟೊತ್ತಾದ್ರೂ ಸಾಕಾಗಲ್ಲ. ಆಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ಬೇಕಿತ್ತು. ಇಷ್ಟೊಂದು ಡಸ್ಟ್ ಆಗಿಬಿಟ್ಟಿದೆಯಲ್ಲ ಅಂತ ನಮಗೆ ಬೇಜಾರಾಗುತ್ತೆ. ನೋಡಿ, ಸೋಫಾ ಹ್ಯಾಂಡ್ಲು ಬ್ಲಾಕ್ ಇದೆ, ಅದ್ರ ಮೇಲೆ ಎಷ್ಟು ಡಸ್ಟ್ ಕೂತಿರುತ್ತೆ ಅಂದರೆ ನಾನು ಇವಾಗ ನೀಟ್ ಮಾಡಿ ಒರೆಸ್ಬಿಟ್ಟು ಹೋದರೆ ಮತ್ತೆ ಇನ್ನೊಂದು 1 ಅವರ್ 2 ಅವರ್ ಬಿಟ್ಕೊಂಡು ಬಂದು ನೋಡಿದ್ರೆ ಅದ್ರ ಮೇಲೆ ಮತ್ತೆ ಅದೇ ಥರ ಡಸ್ಟ್ ಕೂತಿರುತ್ತೆ. ಬ್ಲಾಕ್ ತೊಗೊಳ್ಳುವಾಗ ಚೆನ್ನಾಗಿ ಕಾಣಿಸುತ್ತೆ, ಬಟ್ ತೊಗೊಂಡಾದ್ಮೇಲೆ ಯಾಕಾದ್ರೆ ತೊಗೊಂಡು ಅಂತ ಬೇಜಾರಾಗಿಬಿಟ್ಟಿದೆ. ನಾವು ದ್ರಾಕ್ಷಿನ ತಿನ್ನುವಾಗ ಡೈರೆಕ್ಟಾಗಿ ಹಾಗೆ ತೊಳೆದು ತಿನ್ನಬಾರ್ದು. ನಾವು ಸುಮ್ಮನೆ ನೀರಿಗೆ ಹಾಕಿ ಡೈರೆಕ್ಟಾಗಿ ಒಂದು ಸಲ ಹಿಂಗೆ ತೊಳೆದು ತಿಂದ್ಬಿಟ್ರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ, ಅದು ಅಷ್ಟಾಗಿ ಹೋಗೋದಿಲ್ಲ. ಯಾಕೆಂದರೆ ದ್ರಾಕ್ಷಿಗೆ ಜಾಸ್ತಿ ಔಷಧಿನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೀವಿ. ಅದಕ್ಕೇ ಒಂದು ಸಲ ತೊಳೆದ್ರೆ ಅದು ನೀಟಾಗಿ ಹೋಗೋದಿಲ್ಲ. ಅದಕ್ಕೆ ಮಕ್ಳಿಗೆ ಕೊಡುವಾಗ ಅಥವಾ ನಾವು ತಿನ್ನುವಾಗಾದ್ರೂ ಸ್ವಲ್ಪ ನೀರಿನಲ್ಲಿ ಒಂದು ಚಿಟಿಕೆ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಟು ಆಮೇಲೆ 1-2 ಸಲ ವಾಶ್ ಮಾಡಿ ತಿನ್ನೋದು ಒಳ್ಳೆಯದು. ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು. ಆಚೆ ಇದ್ದರೆ ಟಿ ವಿ ಸ್ಟ್ಯಾಂಡ್ ಮೇಲೆ, ಟೇಬಲ್ ಮೇಲೆ, ಕಿಟಕಿ ಮೇಲೆ ಎಲ್ಲ ಹತ್ಬಿಡ್ತಾನೆ. ನೋಡ್ಕೊಳ್ಳೋದಕ್ಕೆ ಕಷ್ಟ, ಎದ್ದೆದ್ದು ಬರ್ತಾ ಇರೋರು ಯಾರು ಅಂತ ಹೇಳಿ ಅವನು ಕಿಚನ್ಗೆ ಕೂರಿಸ್ಕೊಂಡಿದ್ದೆ. ಸ್ವಲ್ಪ ದ್ರಾಕ್ಷಿನ ತೊಳೆದು ಕೊಟ್ಟಿದ್ದೆ, ಅವನು ತಿನ್ಕೊಂಡು ಅಲ್ಲೇ ಕೂತಿದ್ದ. ನಾನು ಕೂಡ ಕಿಚನ್ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪಾತ್ರೆ ಇಡ್ತೀನಲ್ವ, ಯಾವಾಗಲೂ ಡಸ್ಟ್ ಆಗುತ್ತೆ, ಜಿರಳೆ ಏನಾದರೂ ಇದ್ದರೆ ಓಡಾಡುತ್ತೆ ಅಂತ ಹೇಳಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಮಂತ್ಲಿ ಒನ್ಸ್ 15 ಡೇಸ್ ಒನ್ಸ್ ಡೀಪ್ ಕ್ಲೀನಿಂಗ್ ಮಾಡುವಾಗ
ಜಾಸ್ತಿ ಹಿಂಸೆ ಅನಿಸೋದಿಲ್ಲ ಮತ್ತು ಕೆಲಸ ಕೂಡ ಬೇಗ ಆಗುತ್ತೆ. ಸಾಮಾನು ಬಾಕ್ಸ್ಗಳನ್ನು ಕೂಡ ಅಷ್ಟೇ, ಅದು ಖಾಲಿಯಾದಾಗ ಅಲ್ಲೇ ತೊಳೆದು ಮತ್ತೆ ಅದನ್ನು ಸಾಮಾನುಗಳನ್ನ ತುಂಬಿಸಿ ಇಟ್ಕೊಂಡ್ಬಿಡ್ತೀನಿ. ಆದ್ದರಿಂದ ಒಂದೇ ಸಲ ಡಬ್ಬಿಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ. ಕೆಲಸ ಕೂಡ ಕಡಿಮೆ ಆಗುತ್ತೆ ಮತ್ತು ಏನಾದರೂ ಹುಳಗಳು ಚಿಟ್ಟೆಗಳು ಆಗೋವಂಥ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಆದ್ದರಿಂದ ಡಬ್ಬಿಗಳನ್ನು ಕೂಡ ಅಲ್ಲಲ್ಲೇ ವಾಶ್ ಮಾಡಿ ಇಟ್ಕೋಬೇಕು. ನನಗೆ ಕೆಲಸ ಮಾಡಿ ಮಾಡಿ ಬೇಜಾರಾದಾಗ ಇಲ್ಲ ಟಯರ್ಡ್ ಆಯಿತು ಅನ್ನಿಸ್ದಾಗ ಬ್ರೇಕ್ ತೊಗೊಂಡಾಗ ಜ್ಯೂಸ್ ಕುಡಿತೀನಿ, ಇಲ್ಲಾಂದರೆ ಈ ರೀತಿ ಪೀನಟ್ ಚಿಕ್ಕಿನ ತಿಂತೀನಿ. ಈ ಕಡಲೆ ಮಿಠಾಯಿನ ಮನೇಲಿ ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ. ಯಾಕೆ ಅಂದರೆ ಇದು ಬೆಲ್ಲ ಮತ್ತು ಕಡಲೆ ಬೀಜ ಅಲ್ವಾ, ನಮಗೂ ಒಳ್ಳೆಯದು, ಮಕ್ಳಿಗೂ ಕೂಡ ಕೊಟ್ಟರೆ ಅವ್ರಿಗೂ ಒಳ್ಳೆಯದು ಅಂತೇಳಿ ಅವ್ರಿಗೂ ಅವಾಗವಾಗ ಕೊಡ್ತಾ ಇರ್ತೀನಿ. ಗಣ ಮಲಗಿದ್ದಾದ್ಮೇಲೆ ಸಾಯಂಕಾಲ ಟೈಮ್ ಸ್ವಲ್ಪ ಹೊತ್ತು ಆಚೆ ಆಟಾಡೋದಕ್ಕೆ ಅಂತ ಕರ್ಕೊಂಡು ಬರ್ತೀನಿ. ಅವನಿಗೂ ಸ್ವಲ್ಪ ಫ್ರೆಶ್ ಆದಂಗೆ ಅನಿಸುತ್ತೆ. ನನ್ನ ಕಸಿನ್ ಕೂಡ ಅವ್ರ ಚಿಕ್ಕ ಪಾಪುನ ಆಟಾಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ಲು. ಇಬ್ಬರು ಆಟಾಡ್ಕೋತಾ ಇದ್ದಾರೆ. ಹೀಗಾಯ್ತದೆ. ಎಲ್ಲಿಗೆ ಬಂದಿದ್ದೀರಾ ಖುಷಮ್ಮ? ಎಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನೋಡು ಖುಷಿ, ಯಾರಿದು? ಕೂಗು. ಆಟ ಆಡಿಸ್ಕೊಂಡು ಮನೆ ಹತ್ರ ಬಂದೆ. ನಮ್ಮ ಮನೆ ಕೆಲ್ಸಕ್ಕೆ ಬರುವಂಥ ಆಂಟಿ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಾಯಿದ್ರು. ನಾನು ಕೆಳಗಡೆ ಇದ್ದಾಗ ನಾನೇ ರಂಗೋಲಿನ ಬಿಡ್ತೀನಿ ಅಂತ ಅವ್ರ ಹತ್ರ ಇಸ್ಕೊಂಡು ನಾನೇ ರಂಗೋಲಿನ ಬಿಡ್ತೀನಿ. ರಂಗೋಲಿ ಬಿಡ್ತಾ ಇರೋದನ್ನು ನೋಡಿ ಗಣನೂ ರಂಗೋಲಿ ಬಿಡಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಸ್ವಲ್ಪ ರಂಗೋಲಿ ಪುಡಿನ ರೋಡ್ಗೆ ಹಾಕ್ಕೊಟ್ಟಿದ್ದೀನಿ. ನೋಡಿ ಕೂತ್ಕೊಂಡು ರಂಗೋಲಿ ಬಿಡ್ತಾ ಇದ್ದಾನೆ. ಆಯಿತು. ನೀನು ಬೇಗ ಬೇಗ ಮುಗಿಸು ಆಯಿತಾ? ಕೂತ್ಕೋಬಾರ್ದು, ಎದೇಳು ಡಸ್ಟು. ಆಟ ಆಡಿಸ್ಕೊಂಡು ಮನೆಗೆ ಬಂದೆ. ಮೇಲ್ಗಡೆ ನನ್ನ ಮಗನಿಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಟೆರೆಸ್ ಫ್ರೆಂಡ್. ನಮ್ಮ ರೂಮನ್ನು ಕಿಟಕಿಲಿ ಕೂತ್ಕೊಂಡ್ರೆ ಅವ್ರ ಟೆರೆಸ್ ಕಾಣಿಸುತ್ತೆ. ಅವನು ಅಲ್ಲಿಂದ ಮಾತಾಡ್ತಾನೆ, ಇವನು ಇಲ್ಲಿಂದ ಮಾತಾಡ್ತಾನೆ. ಇಬ್ಬರು ಅದೇ ಥರ ಆಟ ಆಡ್ತಾ ಕೂತಿರ್ತಾರೆ. ಇವನು ಈ ರೀತಿ ಬಂದು ರೂಮ್ ಒಳಗಡೆ ಅವನ ಜೊತೆ ಆಟ ಆಡುವಾಗ ನನಗೊಂದು 10 ನಿಮಿಷ, ಒಂದು 1/4 ಗಂಟೆ ಫ್ರೀ ಸಿಗುತ್ತೆ. ಏನು ಮಾಡಿದ್ರೂ ಬರಲ್ಲ, ಅವನ ಜೊತೆ ಮಾತಾಡ್ಕೊಂಡು ಕೂತಿರ್ತಾನೆ. ನಾನು ಆ ಟೈಮಲ್ಲಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ. ಮೋಹಿತ್ಗೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಅವನಿಗೆ ಸ್ವಲ್ಪ ಓದೋದಿತ್ತು, ಓದಿಸ್ತಾ ಇದ್ದೀನಿ. ಓದಿಸಿದ್ದಾದಮೇಲೆ ಸ್ವಲ್ಪ ಆಚೆ ಶಾಪಿಂಗ್ ಹೋಗಬೇಕಿತ್ತು, ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಆಚೆ ಶಾಪಿಂಗ್ ಹೋದಾಗ ಈ ಸಾಮಾನುಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಗಣನ ನೋಡ್ಕೊಳ್ಳೋದೇ ಆಗುತ್ತೆ. ಅದಕ್ಕೆ ಗಂಡನ ಜೊತೆ ಮೋಹಿತ್ನ ಬಿಟ್ಬಿಟ್ಟಿರ್ತೀವಿ ನೋಡ್ಕೊತ. ಇಲ್ಲ ಅಂದರೆ ಅವ್ನು ನಮಗೆ ಏನು ನೋಡೋದಕ್ಕೂ ಬಿಡೋದಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ. ರೋಡ್ನಲ್ಲಿ ಒಂದು ಹಸು ಹೋಗ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಹಸುನ ನೋಡಿದಾಗ ನಾವು ಫೋಟೋಗಳೆಲ್ಲ ಕಾಮಧೇನು ಅಂತ ನೋಡಿರ್ತೀವಲ್ಲ, ಅದೇ ನೆನಪಾಯಿತು ನನಗೆ. ಅದು ಮುಗಿಸ್ಕೊಂಡು ಹುಡುಗರು ಚಾಟ್ಸ್ ತಿನ್ನಬೇಕು ಅಂದರು ಅಂತ ಹೇಳಿ ಚಾಟ್ಸ್ ಸೆಂಟ್ರಿಗೆ ಬಂದ್ವಿ. ಸಮೋಸ ತೊಗೊಂಡ್ರು, ಸಮೋಸ ತಿನ್ಕೊಂಡು ಮನೆಗೆ ಬಂದ್ವಿ. ನಾಳೆ ಶುಕ್ರವಾರ ಇದೆಯಲ್ಲ, ಸ್ವಲ್ಪ ಹೂವು ತೊಗೊಂಡು ಬಂದಿದ್ದೆ. ಹೂವು ಎಲ್ಲ ಕಟ್ಟಿಟ್ಕೋತಾ ಇದ್ದೀನಿ, ಪೂಜೆಗಾಗುತ್ತೆ ಅಂತ. ನನಗೆ ಈ ರೀತಿ ಪೂಜೆ ಮಾಡೋದಕ್ಕೆ ಜಾಸ್ತಿ ಹೂವು ಇದ್ದರೆ ಇಷ್ಟ ಆಗುತ್ತೆ. ಗಣನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಅದಕ್ಕೆ ನಮ್ಮ ಮನೆಯವರು ಅವನಿಗೆ ನೀಲಗಿರಿ ತೈಲನ ಹಚ್ತಾ ಇದ್ದಾರೆ. ನಾನು ವಿಕ್ಸ್ನ ಯೂಸ್ ಮಾಡಲ್ಲ, ಜಾಸ್ತಿ ನೀಲಗಿರಿ ತೈಲನ ಯೂಸ್ ಮಾಡ್ತೀನಿ ಕೋಲ್ಡು ಕಾಫ್ ಏನಾದರೂ ಆದರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಊರಿಗೆ ಹೋಗಬೇಕು ಶುಕ್ರವಾರ, ಅದಕ್ಕೇ ಸಿಂಪಲ್ಲಾಗಿ ಪಲಾವ್ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ.
ಲಂಚಿಗೆ ಎರಡಕ್ಕೂ ಸೇರಿಸಿ ಪಲಾವ್ನೇ ಮಾಡಿಬಿಡ್ತಾಯಿದ್ದೀನಿ. ಯಾಕೆಂದರೆ ಊರಿಗೆ ಹೋಗ್ಬೇಕಲ್ವ ಸಾಯಂಕಾಲ, ಮಧ್ಯಾಹ್ನ ಮತ್ತೆ ಏನಾದರೂ ಮಾಡಿದ್ರೆ ಅದು ಉಳ್ಕೊಳ್ಳುತ್ತೆ. ಅದಕ್ಕೆ ಪಲಾವ್ ಮಾಡಿಕೊಂಡೆ. ಮತ್ತು ಅದ್ರ ಜೊತೆಗೆ ಮೋಹಿತ್ಗೆ ಸ್ನ್ಯಾಕ್ಸ್ಗೆ ಅಂತ ಬ್ರೆಡ್ ರೋಸ್ಟ್ ಮಾಡಾಕ್ತೆ. ತೋರಣ ಎಲ್ಲ ಬಿಚ್ಚಿಟ್ಟಿದ್ನಲ್ಲ, ಅದನ್ನೆಲ್ಲ ತೊಳ್ಕೊಂಡು ಸ್ನಾನ ಮಾಡಿದ್ಮೇಲೆ ಹಾಕೊಳ್ಳೋಣ ಅಂತೆಲ್ಲ ತೊಳೆದಿಟ್ಟೆ. ನಮ್ಮ ಮನೆಯವರು ಊರಿಗೆ ಹೋಗೋದಕ್ಕೆ ಎಲ್ಲ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಕೋತಾ ಇದ್ದಾರೆ. ಹೇಗಿದ್ದರೂ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿದ್ನಲ್ಲ, ಕೆಲಸಗಳನ್ನ ಮುಗಿಸ್ಕೊಬಿಡೋಣ, ಬೇಗ ಊರಿಗೆ ಹೋಗೋಣ ಅಂತ ಹೇಳಿ ಗ್ಯಾಸು, ಕಿಚನ್ ಕ್ಯಾಬಿನೆಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನ ತೊಳೆದಿಟ್ಕೊಂಡೆ. ಮನೆಯಲ್ಲಿ ಮಸಗ್ ಮೇಲನ್ನಿತ್ತು. ಇನ್ನು ನಾವು ಊರಿಂದ ಬರೋದು 3-4 ಡೇಸ್ ಆಗುತ್ತೆ, ಅಷ್ಟರೊಳಗಡೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಮೂತು ಬಂದರೆ ಅವನು ಕುಡಿಯೋಕ್ಕಾಗುತ್ತೆ ಅಂತ ಮಸಗ್ ಮೇಲನ್ ಜ್ಯೂಸನ್ನ ಮಾಡಿಕೊಂಡೆ. ಅಷ್ಟರೊಳಗಡೆ ಟೈಮ್ ಆಗೇ ಹೋಯಿತು. ಗಣನ ಮಲಗಿಸ್ದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತಲ್ವ ಊರಿಗೆ ಹೋಗೋದಕ್ಕೆ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಅಂದರೆ ಸ್ವಲ್ಪ ಜಾಸ್ತಿ ಬಟ್ಟೆಗಳೇ ಬೇಕಾಗುತ್ತೆ. ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಗಣ ಮಲಗಿದ್ನೆಲ್ಲ ಸ್ನಾನ ಮುಗಿಸ್ಕೊಂಡೆ. ತೋರಣ ಎಲ್ಲ ತೊಳೆದಾಕಿದ್ನಲ್ಲ, ಅದನ್ನೆಲ್ಲ ನೀರೆಲ್ಲ ಡ್ರೈ ಆಗಿತ್ತು. ಅದನ್ನೆಲ್ಲ ಬಾಗಿಲಿಗೆ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ಟೈಮ್ ಸಾಯಂಕಾಲ ಆಗೇ ಹೋಯಿತು. ಊರಿಗೆ ಹೋಗೋಣ ಅಂತ ಹೊರಟ್ವಿ. ಒಂದು ವಾಚ್ ತೊಗೊಳ್ಳೋದಿತ್ತು. ಸೊ ನಮ್ಮ ಏರಿಯಾದಲ್ಲೇ ಇರುವಂಥ ಟೈಟಾನ್ ವರ್ಲ್ಡಿಗೆ ಬಂದಿದ್ದೀವಿ. ನಮ್ಮ ಮನೆಯವರು ಅವ್ರಿಗೆ ಬೇಕಾದಂಥ ವಾಚನ್ನ ನೋಡ್ತಾಯಿದ್ರು. ನಾನು ಸುಮ್ಮನೆ ಹಾಗೆ ಟೈಟಾನ್ ರಾಗದಲ್ಲಿ ನಮಗೆ ಯಾವ ವಾಚ್ಗಳು ಚೆನ್ನಾಗಿದೆ ಅಂತ ನೋಡ್ತಾಯಿದ್ರು. ಹೆಣ್ಮಕ್ಳಿಗೆ ಎಲ್ಲೋದ್ರೂ ಫಸ್ಟು ಅವ್ರಿಗೆ ಏನು ಸಿಗುತ್ತೆ ಅಂತ ಅದು ನೋಡೋದ್ರ ಮೇಲೆ ಗಮನ ಇರುತ್ತೆ. ಏನಾದರೂ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದರೆ ಅದು ತೊಗೊಳ್ಳೋದು ಇದು ತೊಗೊಳ್ಳೋದು ಅಂತ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಎಷ್ಟೊಂದು ವಾಚ್ ಇತ್ತು, ನೋಡೋದಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಯಾವ್ದು ಫೈನಲ್ ಮಾಡಬೇಕು, ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಂಡ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಒಂದಷ್ಟೊತ್ತು ಆಗೋಗಿರುತ್ತೆ. ಕೊನೆಗೂ ಒಂದು 2-3 ವಾಚ್ ತೊಗೊಂಡು ಫೈನಲ್ ಮಾಡ್ಕೊಂಡ್ವಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಈಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಎಲ್ಲನೂ ಹಾಕಬಿಟ್ಟಿರಿ. ನೋಡ್ತಾ ಇದ್ದೀವಿ ಯಾವುದು ಇದಾಗೈತೆ ಅಂತ ಹೇಳಿ. ಅದು ವೈಟಾ? ಇದು ಯೆಲ್ಲೋಯಿಶ್, ಮುಂದೆ ಪಿಂಕಿಶ್. ಪಿಂಕಿಶ್ ಅದು ಪಿಂಕಿಶ್ ಇದೇನು ಬೇರೆ ಅಂತ. ನಾವು ವಾಚ್ ಸೆಲೆಕ್ಟ್ ಮಾಡ್ತಾಯಿದ್ರೆ ನನ್ನ ಮಕ್ಕಳು ಪಾಡಿಗೆ ಅವರು ಆಟಾಡ್ಕೋತಾ ಇದ್ದಾರೆ. ನಮ್ಮ ಮೋಹಿತ್ ಗಣಂಗೆ ಈ ವಾಚ್ ಚೆನ್ನಾಗಿದೆ ನೋಡು, ಡ್ರ್ಯಾಗನ್ ವಾಚ್ ಚೆನ್ನಾಗಿದೆ, ಮಂಕಿ ವಾಚ್ ಇದೆ ನೋಡು, ಇಲ್ಲಿ ಎಲಿಫೆಂಟ್ ವಾಚ್ ಇದೆ ಅಂತ ತೋರಿಸ್ತಾ ಇದ್ದಾನೆ. ನಮ್ಮ ಗಣು ಅದನ್ನೆಲ್ಲ ನೋಡ್ಕೊಂಡು ಬಂದು ಅವ್ರ ಪಪ್ಪಂಗೆ, ಅಪ್ಪ ನನಗೂ ವಾಚ್ ತೊಗೊಡು ಪಪ್ಪ, ಅಲ್ಲಿ ಎಲಿಫೆಂಟ್ ಇದೆ, ಮಂಕಿ ಇದೆ ಅಂತ ಕೇಳ್ತಾ ಇದ್ದ. ನಾನು ಹೇಗೋ ಅವನಿಗೆ ಏನೇನೋ ಹೇಳಿ ಸುಮ್ಮನಿರಿಸ್ದೆ. ಈಗಲೇ ಏನಕ್ಕೆ ಅಲ್ವಾ ಅಷ್ಟು ಕಾಸ್ಟ್ಲಿ ವಾಚ್, ಸುಮ್ಮನೆ ಮಕ್ಕಳಿಗೆ ಅನ್ನೆಸೆಸರಿ, ಅದು ಏನೋ ಅವಶ್ಯಕತೆ ಇರೋದಿಲ್ಲ. ಆದರೂ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಅವರು ಎಷ್ಟು ಚೆನ್ನಾಗಿ ವಾಚ್ ಮಾಡಿದ್ದಾರೆ ಅಂದರೆ, ಡ್ರ್ಯಾಗನ್ನು, ಎಲಿಫೆಂಟು, ಮಂಕಿ ನಮಗೆ ಇಷ್ಟ ಆಗುತ್ತೆ, ಇನ್ನು ಮಕ್ಕಳಿಗೆ ನೋಡಿದ್ರೆ ಅವ್ರು ಕೇಳದೇ ಇರ್ತಾರ. ಅಲ್ಲಿ ವಾಚ್ನ ತೊಗೊಂಡು ನಮ್ಮೂರ ಕಡೆಗೆ ಹೊರಟ್ವಿ. ನಾವು ಊರಿಗೆ ಹೋದ ತಕ್ಷಣ ಅವ್ರ ತಾತಂಗೆ ಅಂತ ವಾಚ್ನ ತಗೊಂಡಿದ್ವಿ. ಅದನ್ನು ವಾಚು ಎಲ್ಲಪ್ಪ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ನಮ್ಮ ಅಪ್ಪಾಜಿ ವಾಚ್ ಹಾಳಾಯಿತು, ತೊಗೋಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಗಿದ್ದರೂ ಊರಿಗೆ ಹೋಗ್ತಿದ್ವಲ್ಲ, ನಾವೇ ತೊಗೊಂಡೋಗೋಣ ಅಂತ ಹೇಳಿ ಟೈಟಾನ್ ವರ್ಲ್ಡಲ್ಲಿ ಒಂದು ವಾಚ್ನ ತೊಗೊಂಡು ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸುಮಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.